ಕಾಲರ್ ಕೂಡ ರೆಡಿ ಇದ್ದಾರೆ. ಮೊದಲಿಗೆ ಮಾತನಾಡಿಸ್ಕೊಂಡ್ಬಿಡೋಣ. ಅರ್ಪಿತಾ ಕರೆ ಮಾಡಿದ್ದಾರೆ. ನಮಸ್ಕಾರ ಅರ್ಪಿತಾ. ನಮಸ್ತೆ ಮೇಡಮ್. ಬ್ರಹ್ಮಾಂಡ ಗುರುಜಿ ಇದ್ದಾರೆ, ಏನು ಕೇಳಬೇಕಿತ್ತು? ಈ ವರ್ಷದ ಭವಿಷ್ಯ ಹೇಗಿದೆ ಅಂತ ಕೇಳಬೇಕಾಗಿತ್ತು. ಹೇಳಮ್ಮ. ನಮಸ್ತೆ ಗುರುಜಿ. ಅರ್ಪಿತಾ ಅಂತ ಮಾತಾಡ್ತಾರೆ, ತುಮಕೂರಿಂದ. ಶುಭ ಮಸ್ತು. ಈ ವರ್ಷದ ಭವಿಷ್ಯ ಹೇಗಿದೆ ಅಂತ ಕೇಳಬೇಕಾಗಿತ್ತು ಗುರುಗಳೇ. ಅರ್ಪಿತಂದ ಭವಿಷ್ಯನ ಜಗತ್ತಿನ ಭವಿಷ್ಯನ? ನನ್ನ ಭವಿಷ್ಯ ಗುರುಗಳೇ. ಹಂಗ ಏನು ನಕ್ಷತ್ರ? ನಕ್ಷತ್ರ ಗೊತ್ತಿಲ್ಲ. ನಾನೇನು ಮಾಡೋದು? ನಕ್ಷತ್ರ ರಾಶಿ ಯಾವ ವಾರ ಹುಟ್ಟಿದ್ದು ಹೋಗ್ಲಿ? ಶುಕ್ರವಾರ. ಶುಕ್ರವಾರ ಹುಟ್ಟಿರೋದಾ? ಏನು ಡೇಟ್ ಆಫ್ ಬರ್ತು? 25/9/1992. ಓ 20? 25/9/1992. ಓಕೆ. ಕೇತು ಪರಿವರ್ತನೆ ಮಾಡ್ಕೋಬೇಕು. ಮದುವೆ ಆಯ್ತಾ? ಆಗಿದೆ. ಮಕ್ಕಳ? ಇನ್ನೂ ಇಲ್ಲ. ಯಾಕೆ? ಗೊತ್ತಿಲ್ಲ. ಅಂದರೆ ಗಂಡ ಹೆಂಡತಿ ಇಬ್ಬರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಏನು ಅಂತ? ಏನಿಲ್ಲ. ಹಾಗೆಲ್ಲ ಮುಂದಕ್ಕೆ ಹಾಕಬಾರ್ದು. ಪ್ರಕೃತಿನ ಒಂದು ಸಲ ನೀವುಗಳು ಆಲ್ರೆಡಿ ನಿನಗೆ ಇಂಟ್ರೆಸ್ಟ್ ಇದ್ದಾಗ ಯಜಮಾನ್ರಿಗೆ ಇಂಟ್ರೆಸ್ಟ್ ಇಲ್ಲ, ಯಜಮಾನ್ರಿಗೆ ಇಂಟ್ರೆಸ್ಟ್ ಇದ್ದಾಗ ನಿಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಈಗಾದರೂ ಕನಿಷ್ಠ ಪಕ್ಷ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 3 years. ಈಗಲಾದರೂ ಪ್ರಕೃತಿನ ಮುಂದಕ್ಕೆ ಹಾಕದೆ ಸಂತಾನ ಅಭಿವೃದ್ಧಿಗೆ, ಅಂದರೆ ನಿನ್ನ ನಕ್ಷತ್ರದ, ನಿನ್ನ ರಾಶಿ, ನಿನ್ನ ಈ ಸಮಯಕ್ಕೆ ನೋಡಿದಾಗ ಸಂತಾನ ಅಭಿವೃದ್ಧಿಗೆ ಪ್ರಯತ್ನ ಪಡಿ. ಯಾಕೆಂದರೆ ಬುಧ ವಕ್ರ ಆದಾಗ ತ್ಯಾಗ ಮಾಡೋ ಸಮಯಕ್ಕೆ ಒಳ್ಳೆ ಸಂತಾನವನ್ನು ಕೊಡ್ತಾನೆ ಅಂತ ಹೇಳ್ತಾ. ಅಂದರೆ ಒಳ್ಳೆ ಬುದ್ಧಿವಂತ, ಜಾಣವಂತ ಅಂತ ಮಗು ಹುಟ್ಟತ್ತೆ. ಸೊ ಅಂಥ ಒಂದು ಮಗು ಒಳ್ಳೆ ಆರೋಗ್ಯ, ಯೋಗಕ್ಷೇಮಂ ವಹಾಮಿ, ಒಳ್ಳೆ ಸಂಸಾರವಾಗುತ್ತೆ. ಒಂದು. ಎರಡನೇದು, ನಿಮ್ಮ ಯಜಮಾನರ ತಲೆ ಭಾಗ ಸ್ವಲ್ಪ ನೋಡ್ಕೋಬೇಕು. ತಲೆಯ ಭಾಗ ಅಂದರೆ ಹೆಂಡತಿ ನಕ್ಷತ್ರದ ಪ್ರಕಾರವಾಗಿ ಗಂಡನಿಗೆ ಸ್ವಲ್ಪ ಮಟ್ಟಿಗೆ ತಲೆ ಭಾಗ ಸ್ವಲ್ಪ ಟೆನ್ಷನ್ ಕೊಡಬಾರ್ದು. ಆಮೇಲೆ ನೀನು ಜಾಸ್ತಿ ಹೇಳಿದ್ನೇ ಹೇಳ್ತೀಯ ಯಜಮಾನ್ರಿಗೆ, ಅದನ್ನು ತಪ್ಪಿಸ್ಬೇಕು. ಆದಷ್ಟು ಅವ್ರಿಗೆ ಟೆನ್ಷನ್ ಕೊಡಬೇಡ, ಕಮ್ಮಿ ಮಾಡೋ. ಎರಡನೇದು, ನೀನು ಟೆನ್ಷನ್ ಆಗಬಾರ್ದು. ಸ್ವಲ್ಪ ಮಟ್ಟಿಗೆ ಈ ದಿನಗಳ ಪ್ರಾಬ್ಲಮ್ ಅಂತ ಹೇಳ್ತಾರೆ ಹೆಂಗಸರಿಗೆ, ಅದನ್ನು ಸ್ವಲ್ಪ ನೋಡ್ಕೋಬೇಕು. ಸ್ವಲ್ಪ ತರಕಾರಿ ಚೆನ್ನಾಗಿ ತಿನ್ನಮ್ಮ ಅರ್ಪಿತಾ. ಸಣ್ಣ ಪುಟ್ಟ ವಿಚಾರಗಳನ್ನ ಸಲಹೆ ಕೊಟ್ಟಿದ್ದೀನಿ. ಮುಂದಿನ ವರ್ಷ ಅಂತ, ಈ ವರ್ಷದಿಂದ ಮುಂದಿನ 2 ವರ್ಷದ ಒಳಗೆ ನಿಮ್ಮ ಮನೆಗಿನ ಕಟ್ಟಿದ್ದೀರಾ? ಇದೆ, ಮನೆ ಮಾಮೂಲಿ ಇದೆ. ಮಾವಂದಿದೆ, ನಿಮ್ದು ಯಾವುದು ಇಲ್ವಲ್ಲ. ನಿಮ್ಮ ಯಜಮಾನರು ಪ್ರಯತ್ನ ಪಡ್ತಾ ಇರೋದು. ಅದಕ್ಕೆ ಅದೊಂದು ವ್ಯವಸ್ಥೆ ಆಗತ್ತೆ. ಒಂದು ಸೈಟ್ ನಿಮ್ಮ ನಕ್ಷತ್ರ ಪ್ರಕಾರ ನೀವು ಹುಟ್ಟಿರೋ ಸಮಯಕ್ಕೆ ಪ್ರಕಾರವಾಗಿ ಒಂದು ಭೂಮಿ ವ್ಯವಸ್ಥೆ ಆಗತ್ತೆ. ಇದು ನಡೆಯುತ್ತೆ ಸರ್. ಓಕೆ, ಈಗ ಚಿತ್ರದುರ್ಗದಿಂದ ನವೀನ್ ಕರೆ ಮಾಡಿದ್ದಾರೆ. ನವೀನ್ ಮಾತನಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಬ್ರಹ್ಮಾಂಡ ಗುರುಜಿ ಇದ್ದಾರೆ, ಮಾತನಾಡಿ. 2017 ಏನಾಗಬೇಕು ಅಂತ ಅನ್ಕೊಳ್ತಾ ಇದ್ದೀರಾ? ನಮಸ್ಕಾರ ಗುರುಗಳೇ. ನಮಸ್ತೆ. ನಮ್ಮ ಹೆಸರು ನವೀನ್ ಕುಮಾರ್ ಅಂತ, ಬಟ್ ಹುಟ್ಟ ಹೆಸರು ಬಂದ್ಬಿಟ್ಟು ಕೊಟ್ರೇಶ್ ಅಂತ, ಮಿಥುನ ರಾಶಿ. ಇರ್ಲಿ. ಅದೇ ನನಗೆ ಈ ವರ್ಷ ಹೇಗಿದೆ ಅಂತ ಕೇಳಬೇಕಾಗಿತ್ತು. ಈ ವರ್ಷ ಹೇಗಿದೆ ಅಂತಲ್ಲ, ಏನು ಕೆಲಸ ಮಾಡ್ತಿದ್ಯಾ? ನಾನು ಓಲ್ವೋದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಗುರುಗಳೇ. ಸರಿ, ಏನು ಕೆಲಸ? ನಾನು ಸ್ಟೋರ್ಸ್ ಅಲ್ಲಿ, ಲಾಜಿಸ್ಟಿಕ್ಸ್ ಅಲ್ಲಿ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಸಲ ಪ್ರಮೋಷನ್ ಬಂತಾ? ಈಗ 1 ವರ್ಷ ಆಯ್ತು ಗುರುಗಳೇ ಆಗಿ. ಆಯಿತು. ಈಗ ಇನ್ನೊಂದು ಪ್ರಮೋಷನ್ಗೆ ಅಡ್ಗಾಲ, ಅಂದರೆ ಬರ್ತಾ ಇರತಕ್ಕಂಥ ಪ್ರಮೋಷನ್ಗೆ ಇನ್ನೊಂದು ಆರ್ಥಿಕವಾಗಿ ನಿನಗೆ ಒಂದು ಸ್ವಲ್ಪ PF GF ಜಾಸ್ತಿ ಆಗುತ್ತೆ ಬುಧ. ಆದರೆ ಮಧ್ಯ ನಿಮ್ಮಲ್ಲೇ ಯಾರೋ ಒಬ್ಬರು ಅಡ್ಗಾಲ ಹಾಕ್ತಾರೆ. ನಿನ್ನ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳು ಸ್ವಲ್ಪ ಮಟ್ಟಿಗೆ ನಿನ್ನ ಮೇಲೆ ಪಕ್ಕದಲ್ಲಿ ಇರ್ತಕ್ಕಂಥ ಕೋಆರ್ಡಿನೇಷನ್ ಯಾರಿದೆ ಅವರು ಸ್ವಲ್ಪ ಹೊಟ್ಟೆ ಕಿಚ್ಚಿದೆ ನಿನ್ನ ಮೇಲೆ. ಇರಲಿ. ಆದರೂ ಸಹ ನಿನಗೆ ಏನು ಮದುವೆ ಆಗಿದೆಯಾ? ಮದುವೆ ಆಗಿ ಒಂದು ಮಗು ಆಯಿತು. 9 ತಿಂಗಳು ರನ್ನಿಂಗ್. 9 ತಿಂಗಳು ಪಾಪ ಈ ಸಲ. ಆಯಿತು. ಈಗ ಮಗು ಆರೋಗ್ಯವನ್ನು 1.5 ವರ್ಷ ಕಾಲ ನೋಡ್ಕೋಬೇಕು ತಂದೆ. ಸೊ ಆ ಮಗು ಏನು ಮಗು? ಗಂಡು ಮಗು ಗುರುಗಳೇ. ಸರಿ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಮಂದಸ್ಮಿತವಾಗಿ ನಿನ್ನ ಮಗುಗೆ ಸ್ವಲ್ಪ ಮಟ್ಟಿಗೆ ಮಾತು ನಿಧಾನಕ್ಕೆ ಬರುತ್ತೆ. ಇದೆಲ್ಲ ಸ್ವಲ್ಪ ಮಟ್ಟಿಗೆ ಚಿಂತೆ ಕೊಡುತ್ತೆ. ಸೊ ಏನು ಮಾಡಬೇಕು, ಮಗು ಖರ್ಚು, ನಿನ್ನ ಖರ್ಚು, ಬರ್ತಾ ಇರೋ ದುಡ್ಡು ಸಾಲದು, ಇದೆಲ್ಲ ನಿನಗೆ ಜಾಸ್ತಿ ಗೊಂದಲ ಇದೆ. ಸೊ ಆ ಗೊಂದಲ ಸರಿಪಡಿಸ್ಕೊಳ್ಳೋಕ್ಕೆ ನೀನು ಮಾಡಬೇಕಾದಿಷ್ಟೇ. ನಿನ್ನ ಮಗು ಕರೆಕ್ಟಾಗಿ 1 ವರ್ಷ ಆಗೋದ್ರೊಳಗೆ ಕುಟುಂಬ ಪರಿವಾರ ಸಮೇತ ನಿನ್ನ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ಅಂದರೆ ನಿನ್ನ ಕುಲದೇವರಿಗೆ ಹೋಗ್ಬಿಟ್ಟು ಬಾ. ಖಂಡಿತ ಒಳ್ಳೇದಾಗತ್ತೆ ಅಂತ ಈ ಮುಖಾಂತರ ಹಾರೈಸ್ತೀವಿ. ಎಸ್. ಈಗ ಬೆಂಗಳೂರಿನಿಂದ ಬಬಿತಾ ಕರೆ ಮಾಡಿದ್ದಾರೆ. ನಮಸ್ಕಾರ ಬಬಿತಾ. ನಮಸ್ತೆ ಮೇಡಮ್. ಮಾತನಾಡಿ. ಬ್ರಹ್ಮಾಂಡ ಗುರುಜಿ ಇದ್ದಾರೆ. ನಮಸ್ತೆ ಗುರುಗಳೇ. ನಮಸ್ತೆ. ನಾನು ರಾಜರಾಜೇಶ್ವರಿ ನಗರದಿಂದ ಬಬಿತಾ ಅಂತ ಮಾತಾಡ್ತಾ ಇದ್ದೀನಿ ಗುರುಗಳೇ. ತುಂಬಾ ಸಂತೋಷ. ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಗುರುಗಳೇ. ಅವನು ವಿಶಾಖ ನಕ್ಷತ್ರ, ಸುರಂಜನ್ ಅಂತ ಹೆಸರು. ಸ್ವಲ್ಪ ಅವನು ಓದೋದ್ರಲ್ಲೂ ಇಲ್ಲ. ಇವಾಗ ಅವನಿಗೆ 24-25 ವರ್ಷ. ಏನು ಓದ್ತಾ ಇದ್ದಾನೆ? ಡಿಗ್ರಿ ಮುಗೀತು ಗುರುಜಿ. ಕೆಲ್ಸಕ್ಕೆ ಹುಡುಕ್ತಾ ಇದ್ದಾನೆ. ಏನ್ ಕೆಲಸ? ಏನು ನಕ್ಷತ್ರ ಅವಂದು? ವಿಶಾಖ ನಕ್ಷತ್ರ ಗುರುಗಳೇ. ಅವಂದಾ? ಹೌದು ಗುರುಗಳೇ. ನಿಮ್ದೇನು? ನಂದು ಪುಷ್ಯಮಿ ನಕ್ಷತ್ರ ಗುರುಗಳೇ. ಸರಿ, ಒಂದು ಕೆಲಸ ಮಾಡಿ.
ನಿಮಗೆ ಕೆಲಸ ಕಾರ್ಯಕ್ಕೆ ಅವನಿಗೆ ಕೈ ಮುಟ್ಟಿದ್ದು ಸಿಗ್ತಾ ಇಲ್ಲ ಅಂದ್ರೆ ಅವನು ಒಂದು ರೀತಿ ಸೋಂಬೇರಿ, ಏನ್ ಗೊತ್ತಾ? ಹೌದು ಗುರುಗಳೇ. ಬಂದಿದ್ದು 2 ಕೆಲಸನೂ ತಳ್ಬಿಟ್ಟ. ಅಯ್ಯೋ ಅಲ್ಲಿ ನನಗೆ ಪೊಸಿಷನ್ ಇಲ್ಲ, ಅವ್ರು ಯಾರ್ದೋ ಮಾತು ನಾನು ಕೇಳಬೇಕು, ಇಂಥದ್ದೆಲ್ಲ ಒಂದು ಸ್ವಲ್ಪ ಈಗೋ ಜಾಸ್ತಿ ಅವನಿಗೆ. ಅದಕ್ಕೆ ಏನು ಮಾಡಬೇಕು, ನೀವು ಅವ್ನು ಕರ್ಕೊಂಡು ಒಂದ್ಸಲಿ ಆದರೂ ಮಂತ್ರಾಲಯಕ್ಕೆ ಹಲೋ ಅಂದ್ಬಿಟ್ಟು ಹೋಗಿ ರಾಘವೇಂದ್ರ ಸ್ವಾಮಿಗಳು ಒಂದು ನಮಸ್ಕಾರ ಹಾಕಿ ಬುಧವಾರ ರಾತ್ರಿ ತಂಗಿ ಗುರುವಾರ ದರ್ಶನ ಮಾಡಬೇಕು. ಅಲ್ಲಿ ಏನು ಮಾಡಬೇಕು ಗೊತ್ತಾ, ಈ ಅಡ್ಡಪಲ್ಲಕ್ಕೆ ಎತ್ಕೊಂಡು ಹೋಗ್ತಾರೆ ರಾಘವೇಂದ್ರ ಸ್ವಾಮಿಗಳನ್ನ ಮೂಲ ವಿಗ್ರಹದಿಂದ ಅಡ್ಡಪಲ್ಲಕ್ಕೆ ಎತ್ಕೊಂಡು ಹೋಗ್ತಾರೆ. ಆ ಅಡ್ಡಪಲ್ಲಕ್ಕೆ ಎತ್ಕೊಂಡಾಗ ಇವನು ಸಾಷ್ಟಾಂಗ ಮಲಗಿಸ್ಬಿಟ್ಟು ಒಂದು ದಿವಸದ ಉರುಳು ಸೇವೆ ಮಾಡಿ ಅಡ್ಡಡ್ಡವಾಗಿ ಮಲಗಿರೋ ಪಲ್ಲಕ್ಕಿ ಇವನು ಯಾವಾಗ ಮಲ್ಕೊಂತಾನೋ ಅವ್ನು ದಾಟ್ಕೊಂಡು ಹೋಗುತ್ತೆ. ಗುರುಗಳ ಹತ್ರ ಒಂದು ಪಂಚಾಮೃತ ಅಭಿಷೇಕ ಮೂಲ ರಾಮನಿಗೆ ಮಾಡ್ತಾರೆ. ಅದನ್ನ ನೀವು ಪ್ರಸಾದ ತಗೊಂಡ ಮೇಲೆ ಇವನಿಗೆ ಬಾಯಲ್ಲಿ ನೀವು ತಿನ್ನಿಸ್ಬೇಕು. ರಾಹು ಕ್ಷೇತ್ರ ಸಾಕ್ಷಾತ್ ರಾಘವೇಂದ್ರ. ಅದಾದ್ಮೇಲಿಂದ ವಾಪಸ್ ಬಂದ ಮೇಲೆ ನೀವು ಪ್ರತಿ ಸೋಮವಾರ ಅವ್ನಿಗೆ ಹೇಳಿ, ರಾಘವೇಂದ್ರನ ಹಿಡ್ಕೊಳ್ಳೋ, ನಿನ್ ಕೆಲಸ ಬರುತ್ತೆ, ನೀನ್ ಜೀವನದಲ್ಲಿ ಚೆನ್ನಾಗಿರ್ತೀಯಾ ಅನ್ನೋ ಆಶೀರ್ವಾದ ಅವ್ನಿಗೆ ಮಾಡಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಒಳ್ಳೇದು ಮಾಡ್ತಾರೆ. ಓಕೆ ಗುರುಜಿ, ಈಗ ರೈತರ ಒಂದು ಸ್ಥಿತಿಗತಿ ಬಗ್ಗೆ ಮಾತನಾಡೋದಾದ್ರೆ ಈ ಬಾರಿ ಮಳೆ ಬೆಳೆ ಚೆನ್ನಾಗಾಗುತ್ತಾ, ಹೇಗಿದೆ? ನಮ್ಮಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲಾಗಿ ಏನು ಅಂದರೆ ಬರ ಪರಿಸ್ಥಿತಿ ಜಾಸ್ತಿ ಇರುತ್ತೆ, ಗ್ಯಾರಂಟಿ ಇರುತ್ತೆ, ಇನ್ನಷ್ಟು ಇರುತ್ತೆ. ನೀರುಗಳಿಗೆ ಬಹಳ ತೊಂದರೆ, ಹಾಹಾಕಾರ ಹೊರಿಸ್ತಾರೆ. ನೀರು ಯಾವಾಗ ಬರುತ್ತೆ ಅಂದರೆ ಬೇಕಾದಾಗ ಬರುತ್ತೆ, ಬೇಡದಿದ್ದಾಗ ಬರುತ್ತೆ. ನಾನು ಆಗಲೇ ಹೇಳಿದಾಗ ಜಲತತ್ವಂ ಸ್ವಯಂ ವಿಷ್ಣು ದಿವಾಕರ, ಸಾಯಂಕಾಲದಲ್ಲಿ ತ್ರಿಕೋಣ ಬಂದು ಶನಿ ಇದ್ದಾನೆ. ಶನಿನೇ ತ್ರಿಕೋಣದಲ್ಲಿ ಕೂತಿದ್ರೆ ಈ ಸಲ ಎಷ್ಟು ಚೆನ್ನಾಗಿ ಒಣಗಿಸ್ತಾನೆ ಅಂದರೆ ಬರೀ ಕರ್ನಾಟಕ ಅಲ್ಲ, ಫುಲ್ ದಕ್ಷಿಣ ಭಾರತನೇ ನೀರಲ್ಲಿ ಒಣಗಿಸ್ಬಿಡ್ತಾನೆ. ನೀರಿಗೆ ಭಾಳ ಹಾಹಾಕಾರ ಆಗ್ಬಿಡುತ್ತೆ ನಮಗೆ. ಈ ಬಾರಿನೂ ಬರ ಕಟ್ಟಿಟ್ಟ ಮುಲಾಜೆ ಇಲ್ಲ. ಆದರೆ ಏನಂದರೆ ನೀರಿಗೆ ಎಲ್ಲರೂ ಏನು ಮಾಡಬೇಕು, ದಯವಿಟ್ಟು ಕುಡಿಯೋ ನೀರು ಏನು ಸಿಗುತ್ತೆ ಅದನ್ನು ಕಾಸ್ಟ್ಲಿಯಾಗಿ ಕುಡಿಬೇಕಾಗತ್ತೆ, ಹುಡುಕೊಂಡು ಹೋಗಿ ಕುಡಿಬೇಕಾಗತ್ತೆ ಅಂತ ಇರೋದೆ. ಆದರೆ ಒಂದು ಮಳೆ ಬರೋಕ್ಕೆ ವ್ಯವಸ್ಥೆಯನ್ನು ನಾವುಗಳು ಪರಿಪೂರ್ಣವಾಗಿ ಮಾಡ್ಕೋಬೇಕು ಅಂದರೆ ನೀವೆಲ್ಲ ಹೇಳ್ತಿದ್ದೀನಿ, ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ, ಗ್ರಾಮದಲ್ಲಿ ಒಣಗಿಸದೇ ಇದ್ದ ಹಾಗೆ ನೀವು ಎಷ್ಟು ಜನ ರೈತರಿದ್ದೀರೋ, ಏನೇನು ಜಮೀನು ಇದೆಯೋ, ಎಲ್ಲೆಲ್ಲಿ ಭೂಮಿ ಇದೆಯೋ ಅದನ್ನು ಬಿಟ್ಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ರೈತರೆಲ್ಲ ನಿಮ್ಮಲ್ಲಿ ಇರೋ ಗ್ರಾಮ ದೇವತೆನ ದಯವಿಟ್ಟು ಒಣಗಿಸದೇ ಇದ್ದ ಹಾಗೆ ಕಾಪಾಡ್ಕೊಳ್ಳಿ. ಅದು ರಾಮಚಂದ್ರ ಆಗಿರ್ಬೋದು, ವೀರಭದ್ರ ಸ್ವಾಮಿ ಆಗ್ಬೋದು, ಮಾರಮ್ಮ ಆಗ್ಬೋದು, ಅಮ್ಮನವ್ರಾಗ್ಬೋದು, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಭಿಷೇಕ ಪೂಜೆ ಪುನಸ್ಕಾರ ನಿಮ್ಮ ಗ್ರಾಮದಲ್ಲಿ ಚೆನ್ನಾಗಿ ಮಾಡಿಸಿ, ಗ್ಯಾರಂಟಿ ಮಳೆ ಬರೆಸ್ತಾಳೆ. ನಾನು ಹೇಳಿದ್ದು ಸುಳ್ಳು ಮಾಡಿ ವ್ಯವಸ್ಥಿತವಾಗಿ ನಡೆಕೊಡ್ತಾಳೆ. ಗಂಗಾದೇವಿ ಒಣಗಬಾರ್ದು, ಗಂಗಾದೇವಿನ ಸಂತೃಪ್ತಿ ಪಡಿಸ್ಬೇಕು. ಎಲ್ಲರೂ ನೀವೇನು ಮಾಡಬೇಕು, ಎಲ್ಲರ ಮನೆಯಲ್ಲೂ ಒಂದೊಂದು ಗ್ರಾಮ ದೇವತೆಯನ್ನು ಸ್ಮರಣೆ ಮಾಡ್ಕೊಳ್ಳೋ. ನಿಮ್ಮ ಚಿಕ್ಕ ಹಳ್ಳಿ ಇರ್ಬೋದು, ನಿಮ್ಮ ಊರಿರ್ಬೋದು, ನಿಮ್ಮ ಮನೆಯಿಂದ ನೀರನ್ನು 21 ದಿವಸ ಎಲ್ಲರೂ ನಿಮ್ಮ ಮನೆಯಲ್ಲಿ ಒಂದು ತಂಬಿಗೆಯಲ್ಲಿ ದೇವ್ರ ಮೇಲೆ ಇಡಿ. ಶುದ್ಧವಾಗಿರಬೇಕು, ಜ್ಞಾಪಕ ಇಟ್ಕೊಳ್ಳಿ. ಮನೇಲಿ ಮೈಲಿಗೆಗೆ ಇಟ್ಕೊಂಡು ಸೂತ್ಕ ಪುರುಡು ಅಂತ ಮಾಡ್ಕೋಬಾರ್ದು. ಶುದ್ಧವಾಗಿಟ್ಕೊಂಡು ಆ ನೀರನ್ನು ಎತ್ಕೊಂಡು ಹೋಗಿ ನಿಮ್ಮ ಗ್ರಾಮ ದೇವತೆಗೆ ಕೊನೆ 21 ದಿವಸಕ್ಕೆ ನೀವೆಲ್ಲ ಸೇರ್ಕೊಳ್ಳಿ. ಪಂಚಾಯತಿನವರ ಸೇರ್ಕೊಳ್ಳಿ, ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ಆ ನೀರನ್ನ ನೋಡಪ್ಪ ಒಂದು ಫಂಕ್ಷನ್ ಇಟ್ಕೋಬೇಕು, ನಮ್ಮ ಗ್ರಾಮ ದೇವತೆನ ಪೂಜೆ ಮಾಡಬೇಕು. ಅದು ಯಾವ ಸುಮ್ಮನೆ ಹಬ್ಬಕ್ಕೋಸ್ಕರ ಮಾಡಬಾರ್ದು, ಇದಕ್ಕೋಸ್ಕರನೇ ಮಾಡಬೇಕು. ನೀವು ಮಾಡಿ ಬಾಳೆಕಂಬ ಕಟ್ಟಿ ಅಮ್ಮನವ್ರಿಗೆ ಮೊಸರು ನೈವೇದ್ಯವನ್ನು ಮಾಡಿ ಅಂಬಳಿ ಅಂತ ಕೂಳ್ ಮಾಡ್ತಾರೆ, ಅವಳು ತುಂಬ ಇಷ್ಟ. ಆ ಗ್ರಾಮನ ಒಣಗದೇ ಇದ್ದಂಗೆ ಅಮ್ಮ ಕಾಪಾಡು ಅಂದರೆ ಎಲ್ಲ ರೈತರಿಗೂ ಶತಸಿದ್ಧ ಸಾಕ್ಷಾತ್ ಭಗವತಿ ಮೇಲೆ ಆಣೆ, ನಿಮಗೆಲ್ರಿಗೂ ಒಳ್ಳೆಯದಾಗತ್ತೆ. ಅದಕ್ಕೋಸ್ಕರ ರೈತಾಭ್ಯ ವರ್ಗಗಳು ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಭೂಮಿ ಬೆಳೆ ಬರಬೇಕಾದ್ರೆ, ನಿಮ್ಮ ಭೂಮಿನ ಫಸಲು ಚೆನ್ನಾಗಿ ಅಭಿವೃದ್ಧಿ ಆಗಬೇಕಾದ್ರೆ 108 ಜನ ಯಾರನ್ನೂ ಕೇಳ್ಕೊಂಡು ಹೋಗಬೇಡಿ. ಯಾವ ಸರ್ಕಾರ ಇದು ಕೊಟ್ಟಿಲ್ಲ ಅದು ಕೊಡಿ ಅಂತ ಕೇಳಬೇಡಿ. ಸಾಕ್ಷಾತ್ ಶನೇಶ್ವರನ ಹಿಡ್ಕೊಳ್ಳಿ. ಅದಕ್ಕೆ ನೀವೇನು ಮಾಡಬೇಕು, ಶನಿದೇವರನ್ನ ಅಭಿಷೇಕ ಮಾಡಿರೋ ತೈಲನ, ಶನಿದೇವರನ್ನ ಅಭಿಷೇಕ ಮಾಡಿರತಕ್ಕಂಥ ನೀರನ್ನು ಎತ್ಕೊಂಡೋಗಿ ನಿಮ್ಮ ಜಮೀನ್ ಮೇಲೆ ಹಾಕಿ, ಪರಮಾತ್ಮ ನನಗೆ ಇದು ಫಸಲ್ ಬಂದಿದೆ, ಶನೇಶ್ವರನ ಮುಂದೆ ಇಡಿ, ಸಂಕಲ್ಪ ಮಾಡ್ಕೊಳ್ಳಿ. ಭೂಮಿ ಬೆಳೆ ಕೊಡೋನು ಅವನೇ, ಭೂಮಿನ ಫಸಲ್ ಕೊಡೋನು ಅವನೇ, ಅಭಿವೃದ್ಧಿ ಕೊಡೋನು ಶನೇಶ್ವರ. ಈ ಸರಿ ಧರ್ಮ ಕರ್ಮಾಧಿಪತಿ ಎಲ್ಲಿ ಕೂತೇನೆ, ವೃಶ್ಚಿಕದಲ್ಲಿ ಕೂತೇನೆ. ರೈತರಿಗೆ ಎಲ್ಲರಿಗೂ ಒಳ್ಳೆ ಸಮೃದ್ಧಿಯಾದ ಬೆಳೆ ಬರ್ತಕ್ಕಂಥ ಅವಕಾಶ ಖಂಡಿತ ಮಾಡ್ತಾರೆ. ನೀವುಗಳು ಬೇರೆ ಬೇರೆ ಯೋಜನೆಗಳಲ್ಲಿ ನೀರುಗಳಿಗೆ ವ್ಯವಸ್ಥೆ ಮಾಡ್ಕೋಬೇಕು. ಆದರೆ ಮಳೆಗೆ ಮಾತ್ರ ದಯವಿಟ್ಟು ಹೇಳ್ತೀನಿ, ಇನ್ನೊಂದು 8 ತಿಂಗಳ ಕಾಲ ಬಹಳ ಕಷ್ಟವಾದ ಇರುತ್ತೆ, ಮಳೆಗಳು ಬರಲ್ಲ. ಅದಕ್ಕೆ ನೀವೇನು ಮಾಡಬೇಕು ಗೊತ್ತಾ, ಇದನ್ನು ಈ ಕನ್ನಡಕ್ಕೆ ಬೆಳೆದ್ರೆ ಹೆಂಗಿರುತ್ತೆ ನೀವು ಐಡಿಯಾ ಮಾಡಬೇಕು. ಕೂತ್ಕೊಂಡು ಇದನ್ನು ಬೆಳೆಯೋಣ ಮಳೆ ಬರಲಿ ಅಂತ ಕಾಯಬೇಡಿ. ಆಮೇಲೆ ಆತ್ಮಹತ್ಯೆಗಳನ್ನು ದಯವಿಟ್ಟು ಮಾಡ್ಕೋಬೇಡಿ. ಯಾವುದೋ ದರಿದ್ರ ದುಡ್ಡು ಬಂದಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡು ಸಾಲ ಮಾಡ್ಕೊಂಡು ವ್ಯವಸ್ಥೆ ಮಾಡಬೇಡಿ. ಸರ್ಕಾರದವ್ರು ಇವತ್ತು ಕೊಡ್ತೀನಿ ಅಂತಾರೆ, 1 ವರ್ಷ ಆದಮೇಲೆ ಕೊಡ್ತಾರೆ. ಮಧ್ಯ ನಿಮ್ಮ ಕೈಗೆ ಬರೋಷ್ಟರಲ್ಲಿ 108 ಜನ ನುಂಗು ಬಿಸಾಕಿರ್ತಾರೆ. ಅದನ್ನೆಲ್ಲ ಬಿಟ್ಟು ಬಿಸಾಕಿ ಸ್ವತಃ ನಾನು ಚೆನ್ನಾಗಿದ್ದೀನಿ, ನನ್ನ ಜಮೀನು ಚೆನ್ನಾಗಿದೆ, ದೃಢ ನಿರ್ಧಾರ ಇಟ್ಕೊಂಡು ಮಾಡ್ಕೊಳ್ಳಿ. ಯಾರನ್ನೂ ನಂಬ್ಕೋಬೇಡಿ. ಆಮೇಲೆ ರೈತಾಭ್ಯ ವರ್ಗ ಇವತ್ತಿಗೂ ಎಷ್ಟೋ ಜನ ಸೋಂಬೇರಿಗಳು ಆಗ್ತಾ ಇದ್ದಾರೆ. ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆಗಳು ಹೊಡ್ಕೋಬೇಡಿ. ನಿಮ್ಮ ಜಮೀನು ಚಿಕ್ಕದಾಗಿ ಬೆಳ್ಕೊತಿರೋ ದೊಡ್ಡದಾಗಿ ಬೆಳ್ಕೊತಿರೋ ಚೆನ್ನಾಗಿ ಸಮೃದ್ಧಿ ಆಗಿರಿ. ನೀರಿಗೆ ಎಲ್ಲರೂ ಹೇಳ್ತಿದ್ದೀನಿ, ಗ್ರಾಮ ದೇವತೆನ ಪೂಜೆ ಮಾಡಿ ಸಂತೃಪ್ತಿ ಪೂರ್ವಕವಾಗಿ ಶನೇಶ್ವರನ ಸಂಕಲ್ಪ ಮಾಡಿಕೊಂಡು ಆ ಎಣ್ಣೆನೋ ಅಭಿಷೇಕ ಮಾಡೋ ನೀರು ನಿಮ್ಮ ಜಮೀನು ಮೇಲೆ ಸುಮ್ಮನೆ ಹಂಗೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಗ್ಯಾರಂಟಿ ನಿಮ್ಮ ಫಸಲು, ನಿಮ್ಮ ಭೂಮಿ, ನಿಮ್ಮ ಜಮೀನು ಚೆನ್ನಾಗಿರ್ತೀರಾ. ನೀವೆಲ್ಲರೂ ಹೇಗಾದರೂ ಮಾಡಿ ಧನ ಪ್ರಾಪ್ತಿ ಮಹಾಲಕ್ಷ್ಮಿ ಅವನು ಕರೆಸ್ಕೊತಾನೆ. ಅದಕ್ಕೆ ಐಶ್ವರ್ಯ ದೇವತೆ ಶನೇಶ್ವರನ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ
ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಪರಿಹಾರ ಅಂದ್ರೆ ಗ್ರಾಮ ದೇವತೆಯನ್ನು ಒಣಗಿಸಬಾರ್ದು, ಪೂಜೆ ಮಾಡಬೇಕು. ಖಂಡಿತ ಮಾಡ್ಕೋಬೇಕು. ಸರಿ, ಈಗ ಬೆಂಗಳೂರಿನಿಂದ ಚೈತ್ರ ಕರೆ ಮಾಡಿದ್ದಾರೆ. ನಮಸ್ಕಾರ ಚೈತ್ರ. ಹಲೋ, ನಮಸ್ತೆ. ಕಾರ್ಯಕ್ರಮ ನೋಡ್ತಾ ಇದ್ದೀರಮ್ಮ? ಹಾ, ನೋಡ್ತಾ ಇದೀವಿ. ಮಾತನಾಡಿ. ಬ್ರಹ್ಮಾಂಡ ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಗುರುಜಿ, ಮದ್ವೆ ಆಗಿ 2 ವರ್ಷ ಆಯ್ತು. ಈಗ ಮಗು ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇದೀವಿ. ಇಷ್ಟು ವರ್ಷ ಆಗತ್ತಾ? ಈ ವರ್ಷ ಆಗತ್ತಾ ಅಂದರೆ ಯಜಮಾನ್ರು ನೀನು ಇಬ್ಬರು ನಿರ್ಧಾರ ಮಾಡ್ಕೋಬೇಕು. ನಂಬರ್ 1, ಮಾಧ್ಯಮದಲ್ಲಿ ಇದನ್ನೆಲ್ಲ ಕೇಳಬಾರ್ದು, ಪೆದ್ದಾಗಿ ಕೇಳಿಲಿ. ಅದಾದ ಮೇಲೆ ನೀವುಗಳು ಹೋಗಬೇಕಾದ ಎಲ್ಲಿ ಗೊತ್ತಾ, ವೀರಭದ್ರ ಸ್ವಾಮಿ ದೇವಸ್ಥಾನ ಎಲ್ಲೇ ಇರಲಿ ಅವನಿಗೆ ಹಾಲಭಿಷೇಕ ಮಾತ್ರ ಮಾಡಿಸ್ಬೇಕು. ಯಾವುದೇ ವೀರಭದ್ರ ಸ್ವಾಮಿಗೆ ಹಾಲಭಿಷೇಕ ಮಾಡಬೇಕು. ಆಮೇಲೆ ಮೂಗುತ್ತ ಅಂತ ಜ್ಞಾಪಕ ಇಟ್ಕೊಳ್ಳಿ. ಗಂಡ ಹೆಂಡತಿರು ಯಾರಿಗೂ ಮಕ್ಕಳಾಗದೇ ಇದ್ರೂ ಮೂಗುತ್ತ ಅಂತ ಇರುತ್ತೆ, ಅಂದರೆ ರಂಧ್ರಗಳಿಲ್ಲದೆ ಇರೋ ಹುತ್ತ ಇರುತ್ತೆ. ವೀರಭದ್ರ ಸ್ವಾಮಿನ ಸಾಯಂಕಾಲದಲ್ಲಿ ಬಿಲ್ಪತ್ರೆ ಅಭಿಷೇಕವನ್ನು, ಬಿಲ್ಪತ್ರೆ ಅರ್ಚನೆಯನ್ನು ಮಾಡಿಸ್ಬೇಕು. ಬಿಲ್ಪತ್ರೆನ ಅಭಿಷೇಕ ಅಂದರೆ ಒಂದು ಗಂಗೆನಲ್ಲಿ ಬಿಲ್ಪತ್ರೆ ತುಂಬಿಸ್ಬಿಟ್ಟು ಅವನಿಗೆ ಅಭಿಷೇಕ ಮಾಡಬೇಕು, ಇಲ್ಲ ಬಿಲ್ಪತ್ರೆನ ಅರ್ಚನೆ ಮಾಡಿಸ್ಬೇಕು. ಆ ರೀತಿ ಮಾಡಿಸಿರೋ ಬಿಲ್ಪತ್ರೆನ ವಾಪಸ್ ಮನೆಗೆ ತರಬೇಕು. 1. 2ನೇದು, ಮೂಗುತ್ತನ ಪ್ರದಕ್ಷಿಣೆ 5 ಗಂಡ ಹೆಂಡತಿ ಇಬ್ಬರು ಪಾಣಿಗ್ರಹಣ ಮಾಡ್ಕೋಬೇಕು. ಯಾವತ್ತು 2 ಫೇಸ್ ಆಫ್ ಎ ಸಿಂಗಲ್ ಕಾಯಿನ್, 2 ಕೈಗಳು ಸೇರಿದ್ರೇ ಚಪ್ಪಾಳೆ. ಗಂಡ ಹೆಂಡತಿರ ಬಾಂಧವ್ಯ ಇರಬೇಕು. ಗಂಡನಿಗೆ ಯಾವತ್ತು ವ್ಯವಸ್ಥಿತವಾಗಿ ಏನಾದರೂ ದೋಷ ಇದ್ದರೆ ಇನ್ನೊಬ್ಬನ ಕೇಳಬಾರ್ದು, ಅಥವಾ ನಿನಗೆ ದೋಷ ಇದ್ದರೆ ಇನ್ನೊಬ್ಬರನ್ನ ಕೇಳಬಾರ್ದು. ನಿಮ್ಮ ಮನೆ ದೃಢ ನಿರ್ಧಾರ ಚೆನ್ನಾಗಿರಬೇಕು. ಜ್ಞಾಪಕ ಇಟ್ಕೊಳ್ಳಿ. ತಿರುಚೇರೆ ಅಂತ ಒಂದು ಜಾಗ ಇದೆ, ಅಲ್ಲಿ ಹೋಗಿ ಕಾಂಚೀಪುರದ ಪಕ್ಕದ ಭಾಗದಲ್ಲಿ ಗರ್ಭರಕ್ಷಾಂಬಿಕಾ ದೇವಿ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ಒಂದ್ಸಲಿ ಪಂಚಾಮೃತ ಅಭಿಷೇಕ ಮಾಡಿ, ಅಭಿಷೇಕ ಮಾಡೋ ಅವಳ ಹೆಸರೇ ಗರ್ಭರಕ್ಷಾಂಬಿಕಾ ದೇವಿ. ಗರ್ಭವನ್ನು ತುಂಬಿಸೋಳು, ಗರ್ಭವನ್ನು ರಕ್ಷಣೆ ಮಾಡೋಳು, ಮಗುವಿನ ಸಂತಾನ ಅಭಿವೃದ್ಧಿ ಪಡಿಸೋಳು. ಸೊ ಈ 2 ಮೂಗುತ್ತ ಪ್ರದಕ್ಷಿಣೆ ಯಾಕೆ ಮಾಡುವಂತೀನಿ ಅಂದರೆ, ಆ ಹುತ್ತದ ಮಣ್ಣು ಸ್ವಲ್ಪ ತೊಗೊಂಡು ಗಂಡನಿಗೆ ಹಾಲಲ್ಲಿ ಹಾಕ್ಕೊಡ್ಬೇಕು, ನೀನು ಸ್ವಲ್ಪ ಸೇವಿಸ್ಕೋಬೇಕು. ಖಂಡಿತ ಒಳ್ಳೆಯದಾಗತ್ತಮ್ಮ. ಸಂತಾನ ಅಭಿವೃದ್ಧಿ ಆಗಲಿ ಅಂತ ನಾನು ಮನಸ್ಫೂರ್ತಿ ಆಶೀರ್ವಾದ ಮಾಡ್ತೀನಿ. ಎಸ್, ಈಗ ದಾವಣಗೆರೆಯಿಂದ ರಾಜೇಂದ್ರ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜೇಂದ್ರ, ಮಾತನಾಡಿ. ಬ್ರಹ್ಮಾಂಡ ಗುರುಜಿ ಇದ್ದಾರೆ, ಪ್ರಶ್ನೆ ಕೇಳಿ. ರಾಜೇಂದ್ರ, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಮಸ್ಕಾರ ಗುರುಜಿ. ನಮಸ್ಕಾರ. ನಾನು ರಾಜೇಂದ್ರ ಅಂತ. ನನಗೆ ತುಲಾರಾಶಿ ನಂದು ವಿಶಾಖ ನಕ್ಷತ್ರ. ಆಯಿತು. ತುಲಾರಾಶಿ ವಿಶಾಖ ನಕ್ಷತ್ರ. ಹೇಳಿ ಬೇಗ. ಅದಕ್ಕೆ ಈ ವರ್ಷ ನಮ್ದು ಹೆಂಗಿದೆ ಹೇಳಿ. ಎಲ್ರಿಗೂ ಹೆಂಗಿದೆ ಅಂದರೆ ಹೆಂಗಿದೆ ಅಂತ ನಾನು ಹೇಳೋಕ್ಕಾಗತ್ತಾ? 1, ಹೆಂಗೆ ಆಗಬೇಕು ಅಂದರೆ ಅದು ವ್ಯವಸ್ಥೆ ಮಾಡ್ಕೋಬೇಕು. ತುಲಾರಾಶಿಯವರು ಸ್ವಲ್ಪ ಮಟ್ಟಿಗೆ ಜ್ಞಾಪಕ ಇಟ್ಕೋಬೇಕು. ಶನಿ ಪರಿವರ್ತನೆ ಆಗಿರತಕ್ಕಂಥ ಗ್ರಹ ಅಂತ ಕರಿತೀವಿ. ಸೊ ತುಲಾರಾಶಿಯಿಂದ ಪರಿವರ್ತನೆ ಅಂದರೆ ಶನಿಗೆ ಇಷ್ಟವಾದ ಮನೆ ಅಂತೀವಿ. ಸೊ ಏನು ಮಾಡಬೇಕು, ಮಧ್ಯಾಹ್ನ ಊಟ ಮಾಡ್ಕೋಬೇಕಲ್ಲ, ಆ ಮಧ್ಯಾಹ್ನ ಊಟ ನಿನ್ನ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೆ ರಾಜೇಂದ್ರ, ನಿಮ್ಮ ತಟ್ಟೆಯಿಂದ ಆ ಕೈ ಹಿಡಿನ ಕಣ್ಗೊತ್ಕೊಂಡು ಒಂದು ಕಾಗೆಗೆ, ಒಂದು ಚೂರು ಆ ನಾಯಿಗೆ ಹೊರಭಾಗದಲ್ಲಿ ಹಾಕಬೇಕು ಬೀದಿನಲ್ಲಿ. ಊಟಕ್ಕೆ ಮೊದಲು, ಅದು ಆಫೀಸಲ್ಲಿರಲಿ ಅಥವಾ ಯಾವುದೋ ಹೋಟ್ಲಲ್ಲಿರಲಿ ಅಥವಾ ಮನೆ ಊಟ ಮಾಡ್ತಿರಲಿ, ನಿಮ್ಮ ತಟ್ಟೆ, ನಿಮ್ಮ ಎಲೆನಲ್ಲಿ, ನಿಮ್ಮ ಡಬ್ಬಿಲಿರ್ತಕ್ಕಂಥದ್ದು ಕಣ್ಣಿಗೊತ್ಕೊಂಡು ಒಂದು ಸಲ ಸ್ವಲ್ಪ ಕಾಗೆಗೆ ಒಂದು ಡೈಲಿ ಅಭ್ಯಾಸ ಮಾಡ್ಕೊಳ್ಳಿ. ಈ ತುಲಾರಾಶಿನಲ್ಲಿ ಅಭಿವೃದ್ಧಿ ಏನಂದರೆ ದಾನ ಮಾಡಬೇಕು. ಕಾಕವಾಹನಕ್ಕೆ ದಾನ ಮಾಡಬೇಕು, ಕಾಳಬೇರವನಿಗೆ. ಆರ್ಥಿಕ ಪರಿಸ್ಥಿತಿ ಮತ್ತು ನನ್ನ ಕರ್ಮ ಕಳೀಲಪ್ಪ ಬೇಗ ಅಂತ ಶನೇಶ್ವರನ ಸಂಕಲ್ಪ ಮಾಡ್ಕೋಬೇಕು. ಸೊ ತುಲಾರಾಶಿಗೆ ಭಾಳ ವಿಶೇಷ, ಅದು ಶುಕ್ರನ ಮನೆ. ಸೊ ಶುಕ್ರನ ಮನೆ ಆಗಿರೋದ್ರಿಂದ ಸಣ್ಣ ಹೆಣ್ಣು ಮಗು 5 ವರ್ಷಕ್ಕಿಂತ ಚಿಕ್ಕದಾಗಿರುತ್ತಲ್ಲ, ಚಿಕ್ಕ ಹೆಣ್ಣು ಮಗು 5 ಇಯರ್ಸ್ಗಿಂತ ಚಿಕ್ಕದಾಗಿರಬೇಕು. ಆ 5 ಇಯರ್ಸ್ ಒಳಗಿರೋ ಮಗುಗೆ ಏನಾದರೂ ಕಾಲು ತೊಳೆದು ನಮಸ್ಕಾರ ಮಾಡಿ. ಅದಕ್ಕೆ ಬುಕ್ ಬೇಕಾದ್ರೆ ಬುಕ್ಕು ಬಡವ್ರಿಗೆ ಕೊಡಬೇಕು. ಯಾರೋ ಚೆನ್ನಾಗಿರೋದು ಪಕ್ಕದ ಮನೆ ಕರೆದುಬಿಟ್ಟು ಅಥವಾ ನೆಂಟರು ನಿಮ್ಮ ಅಕ್ಕನ ಮನೆ, ತಂಗಿ ಮನೆ ಮಕ್ಕಳು ಕರೆದು ಕೊಡೋದಲ್ಲ. ಹೊರಗಡೆ ಇರೋ ದಟ್ಟ ದಾರಿದ್ರ್ಯದಲ್ಲಿರ್ತಕ್ಕಂಥ ಮಗುಗೆ, ಇಲ್ಲ ಲಕ್ಷ್ಮಿ ಕ್ಷೀರ ಸಮುದ್ರ ರಾಜ ತನಿಯಮ್ಮ, ಆ ಮಗು ಅಯ್ಯೋ ಹಾಲೇ ನೋಡಿಲ್ಲ ಅಂತಾರಲ್ಲ, ಅಂಥ ಮಗುಗೆ ಒಂದು ಅರ್ಧ ಲೀಟ್ರ್ ಹಾಲು ಎತ್ಕೊಂಡು ಕೊಡಬೇಕು. ಅವಳೇನಂತಾಳೆ, ಸಂತೃಪ್ತಿ ಆದ ತಕ್ಷಣ ನಿಮ್ಮನೆ ಆರ್ಥಿಕ ಪರಿಸ್ಥಿತಿ, ನಿಮ್ಮ ಅಭಿವೃದ್ಧಿ ಗ್ಯಾರಂಟಿ, ಬರೆದಿಟ್ಕೊಳ್ಳಿ. ಎಸ್, ಈಗ ನೆಕ್ಸ್ಟ್ ಮಂಜುನಾಥ್ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್. ದಯವಿಟ್ಟು ಬಹುಶಃ ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ. ಓಕೆ ಗುರುಜಿ, ಇನ್ನು 12 ರಾಶಿಗಳ ಭವಿಷ್ಯ ತಿಳ್ಕೊಳ್ಳಿಕ್ಕಿದೆ. ಮುಂದಿನ ಹಂತದಲ್ಲಿ ನಾನು ಆ ಬಗ್ಗೆ ತಿಳ್ಕೊಳ್ತೀನಿ.